ನಾವು ಭಾಳಷ್ಟು ಬಾರಿ ಸ್ಟಾರ್ಗಳನ್ನ ಇವ್ರನ್ನ ಇಂಟರ್ವ್ಯೂ ಮಾಡ್ತೀವಿ. ಅವ್ರ ಜೀವನನ ಅರ್ತ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ಹೀರೋಗಳೇ. ನಮ್ಮ ಪಾಲಿಗೆ ಈ ಕಡೆ ಈ ಮನೇಲಿ ನೋಡಿದಾಗ ಶಿವಪ್ಪ ಒಂದು ಹೀರೋನೇ. ಯಾರೋ ಒಬ್ರು ಶಿವಪ್ಪ ಕಮೆಂಟ್ ಮಾಡಿದ್ರು, ನಾವು ಶಿವಪ್ಪನ್ ಕೇಳ್ದೆ ಅಂತ ಹೇಳಿ ಅಂತ. ಯಾರು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾರೆ ಶಿವಪ್ಪ ಅವ್ರನ್ನ ಕೇಳಿದ್ರು. ಶಿವಪ್ಪನ ಅವ್ರನ್ನ ಕೇಳ್ದೆ ಅಂತ ಹೇಳಿ ಊರಿಗೆ ಹೋದಾಗ ಶಿವಪ್ಪ ಅವ್ರ ಜೊತೆ ಮಾತಾಡ್ಸಿ ಅಂತ ಇಲ್ಲ ಹೇಳ್ತಿದ್ರ. ಈ ಮನೆಗೋಸ್ಕರ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ನಮಗೆ, ಊರಿಗೆ ಹೋದಾಗ ಶಿವಪ್ಪನ್ ಕೇಳ್ದೆ ಅಂತ ಹೇಳಿ ಅಂತ ಹೇಳಿದೀನಿ ನಾನು. ಈ ಮನೆಗೋಸ್ಕರ ಕಂಪ್ಲೀಟ್ ಆಗಿ ಅವ್ರ ಜೀವನನೇ ಮುಡಿಪಾಗಿಟ್ಟಂತ ಒಂದು ಮಾತು ಅಂತಾನೆ ಹೇಳ್ಬೋದು. ಶಿವಪ್ಪ ಅವರು ಇವರು 14 ವರ್ಷ ಇದ್ದಾಗ ಇವ್ರ ಮನೆಗೆ ಪೂಜಾ ಕೆ ರಾಜ್ ಅವ್ರ ಮನೆಗೆ ಬಂದಿದ್ದು. 14 ವರ್ಷ ಇದ್ದಾಗ ನಮ್ಮ ಮನೆಗೆ ಬಂದಿದ್ದು. ಈಗ ಅವರಿಗೆ 64 ವರ್ಷ. ಈ ಮನೆಗಾಗಿ ಸಂಪೂರ್ಣವಾಗಿ ಬಂದು 50 ವರ್ಷ ಮನೆ ಅಂದ್ರೆ ಎಕ್ಸ್ಪೀರಿಯನ್ಸು, 50 ವರ್ಷ ಎಕ್ಸ್ಪೀರಿಯನ್ಸು ಇದು. ಅವ್ರ ಜೀವನ ಕಂಪ್ಲೀಟ್ ಜೀವನನ ಇವ್ರ ಮನೆಗೋಸ್ಕರನೇ ಮುಡುಪಾಗಿಟ್ಟಿದ್ದಾರೆ. ಇವರಿಂದನೇ ಇವರು ಸ್ವಲ್ಪ ಇವ್ರ ಮನೇಲಿ ನಮ್ಮ ಮಾವ ಮತ್ತೆ ಇವರೆಲ್ಲ ಫ್ರೀಯಾಗಿ ಓಡಾಡ್ಕೊಂಡು ಇರ್ಬೋದು. ಎಲ್ಲ ಜವಾಬ್ದಾರಿನೂ ಇವರೇ ತಗೊಂಡಿರೋದು. ಅಷ್ಟೇ, ಇವ್ರು ಇದ್ರೇನೆ ಧೈರ್ಯ, ಶಿವಪ್ಪ ಇದ್ರೇನೆ ಧೈರ್ಯ, ನಮಗೂ ಅಷ್ಟೇನೆ ಖುಷಿ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ಆಗಿ ಅವ್ರಿಗೆ ಡೆಡಿಕೇಟೆಡ್. ಈ ಥರ ಈ ಕಾಲದಲ್ಲಿ ಡೆಡಿಕೇಟಿವ್ ಆಗಿ ಒಂದೇ ಮನೆಗೆ ಸ್ಟಿಕ್ಕನ್ ಆಗಿ ಇದ್ಕೊಂಡು ಅವ್ರ ಮನೆಗೆ ಕಂಪ್ಲೀಟಾಗಿ ಅವ್ರ ಜೀವನ ಕಳೆಯೋದು ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಆ ಥರ ವ್ಯಕ್ತಿಗಳು ಬಹಳ ಅಪರೂಪ ಇರ್ತಾರೆ, ಬಹಳ ಅಪರೂಪ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಶಿವಪ್ಪ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೀವಿ. ಕೇಳಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅಂತ. ಯಾರೊಬ್ರು ಮಿರ್ಚಿ ಮಸಾಲದವ್ರು ಅಲ್ಲೂ ಅಷ್ಟೊಬ್ರು ಕಮೆಂಟ್ ಮಾಡಿದ್ರು, ನೀವು ನಾವು ಶಿವಪ್ಪನ ಊರಿಗೆ ಹೋದಾಗ ಶಿವಪ್ಪನ ಕೇಳ್ದೆ ಅಂತ ಹೇಳಿ ಅಂತ. ನಿಮ್ಮ ಮುಂದೆನೇ ಇದ್ದಾರೆ ನೋಡಿ. ಎಜುಕೇಶನ್ ಮಾಡಿದ್ರೆ ಶಿವಪ್ಪ ನೀವು? 2ನೇ ಕ್ಲಾಸ್ ಲಾಸ್ಟು. ಈಗ ಓದ್ತೀರಾ ಪುಸ್ತಕ ಎಲ್ಲ? ಈಗಲೂ ಓದ್ತೀರಾ? ಎಲ್ಲ ಗೊತ್ತಾಗತ್ತಾ? ಇವರೇ ಬಟ್ವಾಡಿ ಮಾಡೋದು, ಇವರೇನೆ ಎಲ್ಲ ಲೆಕ್ಕಾಚಾರ. ಎಷ್ಟು ದಿನ ಬಂದಿದ್ರು ಬರಲ್ಲ, ಬರೀತಾರೆ ಕನ್ನಡ ಎಲ್ಲ ಬರೀತಾರೆ. ಮತ್ತೆ ನೋಡಕ್ ಮಾತ್ರ ಹಿಂಗಿದ್ದಾರೆ. ಆದ್ರೆ ಕರೆಕ್ಟ್ ಸೋಮವಾರ ದಿನ ನೀವು ನೋಡ್ಬೇಕು, ಏನು ಕ್ಲೀನ್ ಆಗಿ ಮಡಿಯಾಗಿ ಐರನ್ ಮಾಡೇ ಬಟ್ಟೆ ಹಾಕೊಳ್ಳೋದು, ಮತ್ತೆ ಕ್ಲೀನ್ ಆಗಿ ಶೇವಿಂಗ್ ಮಾಡ್ಕೊಂಡು ನೀಟ್. ನಮ್ ಶಿವಪ್ಪ ಯಾವಾಗ್ಲೂ ಕ್ಲೀನ್. ಬಟ್ ಕೆಲ್ಸ ಟೈಮಲ್ಲಿ ಮಂಗಳವಾರದಿಂದ ಭಾನುವಾರದವರೆಗೂ ಮಾತ್ರ ಈ ತರ ಕೆಲಸ ಮಾಡೋದು. ಅದ ಸೋಮವಾರ ತುಂಬಾ ಕ್ಲೀನ್ ಆಗಿ ಹೆಂಗಿರ್ತಾರೆ ಅವತ್ತಿನ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ನಮ್ಮಲ್ಲಿ 50 ವರ್ಷದಿಂದ ಇದ್ದಾರೆ. ಇವರು ತುಂಬಾ ಹೇಳ್ಕೊಟ್ಟಿದ್ದು. ನಮ್ಮ ಏನಾರ ಹಳೆ ಕಾಲದ ಕಥೆಗಳು ಇದಾವೆ ಅಂದ್ರೇನೆ ನಂಗೆ ನಮ್ಮ ಶಿವಪ್ಪರೇ ಹೇಳಿರೋದು. ನಮ್ಮ ರಂಗಸ್ವಾಮಿ ಬೆಟ್ಟ ಆಗ್ಲಿ, ನಮ್ಮ ಅಜ್ಜಾಜಿ ಇದ್ದಾಗ ಹಿಂಗಿತ್ತು ಹಂಗಿತ್ತು, ಈ ಕಾಲ ಅವಾಗ ಮೀನ್ ಹಿಡಿತಾ ಇದ್ದು, ಹಂಗ ಹೊಲ ಉಳ್ತಾ ಇದ್ದು ಎಲ್ಲ ಹೇಳಿ 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 ಇವಾಗ ಏನಾರು ಕತೆ ಹೇಳಿದ್ರೆ ಇವಾಗೆಲ್ಲ ಭಾವನೆಗಳಿಗೆ ಹೊಟ್ಟೋಗ್ಬಿಡೋದು. ಚಿಕ್ಕ ಹುಡುಗಾಗಿಂದ ಇವ್ರ ಜೊತೆ ಬೆಳ್ದು ಇವ್ರ ಕತೆ ಕೇಳಿನೇ ನಮ್ಗೆ. ನಾನು ಸ್ವಲ್ಪ ಹಳ್ಳಿಲೇ ಇದ್ದೆ ಇತ್ತು. ಇವರು ನಮಗೆ ಮೊದ್ಲೆಲ್ಲ ನಮ್ಮಲ್ಲಿ ತುಂಬಾ ಹಸುಗಳಿದ್ದ. ಅವಾಗ ಹಾಲು ಕರೆಯೋ ಟೈಮಲ್ಲಿ ನಾನು ಕರ್ಕೊಂಡು ನಿಲ್ಲಿಸ್ಕೊಂಡು ಕುಣಿಯೋದು, ಜಡ್ಡಿನ ಕೂರ್ಸ್ಕೊಳ್ಳೋರ. ಹಂಗಾಗಿ ಇವ್ರು ಸ್ವಲ್ಪ ಹಳೆ ಕತೆಗಳು ಹೇಳಿ 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 ನನಗೆ ಸ್ವಲ್ಪ ಹಳ್ಳಿ, ನಮ್ಮೂರು ನಮ್ದು ಅನ್ನೋದು ತುಂಬಾ ಆಸೆ ನನಗೆ. ನೀವು ಈಗ ಈ ಮನೆಗೆ ಬಂದ ಫಸ್ಟ್ ಇದ್ದಿದ್ದು ಯಾರು? ಅಜ್ಜವರ? ಅವರು ಇವ್ರ ಅಜ್ಜ ಮಾಸ್ಟ್ರು ಅಲ್ಲ? ನಮ್ಮ ಅಜ್ಜ ಮಾಸ್ಟ್ರು. ಇವರು 1ನೇ ಕ್ಲಾಸಿಂದ 2ನೇ ಕ್ಲಾಸ್ ಅವರೇ ಮಾಸ್ಟ್ರು ನನಗೆ. ಓ, ಅವರೇ ಮಾಸ್ಟರ್ ಆಗಿದ್ರು? 6ನೇ ಕ್ಲಾಸ್ ಓದಿಸಿದ್ರು ನಮ್ಮ ತಾಯಿ. ನಮ್ಮ ತಾಯಿ ಇವ್ರ ಮೇಲೆ ಇಲ್ಲಿ ಕಸ ಹಾಕೊಂಡು, ಅವ್ರು ಯಾರು ಅಣ್ಣ ಅವ್ರ ಹಿರಿಮಗ ಹುಟ್ಟಿದಾಗ ಮನೇಲಿ ಮಾಡಾರಿಲ್ಲ, ಸ್ವಲ್ಪ ಕಸ ಹಾಕ್ಬಾ ಅಂತ ಅನ್ನೋರು. ನಮ್ಮ ಕಸ ಹಾಕಿ ಸ್ಕೂಲ್ಗೆ ಹೋಗೋರು ನಮ್ಮ ತಾಯಿ. 6ನೇ ಕ್ಲಾಸ್ ನಮ್ಮ ತಾಯಿ ಆಗ ಅವತ್ತಿನ ಕಾಲದಲ್ಲಿ 6ನೇ ಕ್ಲಾಸ್ ಓದಿ ಆಗ ಚೆನ್ನಾಗಿ ನೋಡ್ಕೊಂಡಿದ್ರು ಅವರು. ಸ್ಕೂಲಿಗೆಲ್ಲ ಹೋಗೋದು, ಕರ್ಕೋದು, ಎಲ್ಲ ಬರೋದು ಮಾಡೋರು. ನಾನು ಹಂಗೆ 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಪಾಸ್ ಆದೆ. ನಾನು ಮತ್ತೆ ಹೋಗಕ್ಕಾಗಲಿಲ್ಲ, ಬರೀ ಇವೇ ಅಲ್ಲ, ಮುಂದೆ ಕಷ್ಟ ಅಲ್ವಾ. ನಾನು ಹೋಗ್ತಿರ್ಲಿಲ್ಲ, ಹೊಡಿಯಾರು ಸಖತ್ತು ಹಿಂದೆ ಹೆದರಿಕೆ ಹೋಗ್ತಿರಲಿಲ್ಲ ಅಂತ. 1ನೇ ಕ್ಲಾಸ್ 2ನೇ ಕ್ಲಾಸ್ ಇವರೇ ಬಟ್ಟೆ ಕೊಡೋದ್ ದಿವ್ಸ ಮಾತ್ರ ಹೋಗಿವೆ ಸ್ಕೂಲ್ಗೆ. ಬಟ್ಟೆ ಬಟ್ಟೆ ಕೊಡ್ತೀನಿ ಅನ್ನೋರು. ಅಲ್ಲಿ ಹೋಗಿ ಅವತ್ತು ಹೋಗಿಬಿಟ್ಟು ಬಂದು ಬಟ್ಟೆ ಇಸ್ಕೊಬಂದು ಮತ್ತೆ ಮಾಮೂಲಿ ಹೋಗ್ಬೋದು ಬಿಟ್ರು. ಸಂದು ಕೆಲಸ ಮಾಡಿದ್ರೆ 2 ರೂಪಾಯಿ ಸಂಬಳ, ವಾರಕ್ಕೆ 12 ರೂಪಾಯಿ ಸಂಬಳ ಕೊಡೋರು. ವಾರಕ್ಕೆ 12 ರೂಪಾಯಿ ತಗೊಂಡು ಜೀವನ ಮಾಡೋದು. ನಮ್ಮ ಶಿವಪ್ಪ ದುಂದು ವೆಚ್ಚ ಮಾಡಲ್ಲ. ಅವಾಗಿಂದ ಅಷ್ಟೇ, ಅವ್ರಿಗೆ 14 ವರ್ಷ ಇದ್ದಾಗಲೂ ಅಷ್ಟೇ ಯಾವುದೇ ಕೆಟ್ಟ ಚಟ ಹಿಡಿದಲ್ಲೇ ಈಗ ಕೊಡ 2 ರೂಪಾಯಿ ದುಡ್ಡಿಗೆ ಅಲ್ಲಿ ಖರ್ಚು ಮಾಡಿದ್ರೆ ದುಡ್ಡು ಹೋಗುತ್ತೆ ಅಂತ ಅಕ್ಕಿ ತಿನ್ಕೊಂಡು ದುಡ್ಡು ಉಳಿಸ್ಕೊಂಡೆ ಅದೇ ವ್ಯವಹಾರ, ಅದೇ ಲೆಕ್ಕಾಚಾರ ಈಗಲೂ ನಮ್ಮ ಶಿವಪ್ಪ ಮಾಡೋದು. ಮತ್ತು ಎಲ್ಲರಿಗೂ ಒಂದೊಂಥರ ಕ್ರೇಜ್ ಇರುತ್ತೆ. ನಮ್ಮ ಶಿವಪ್ಪಂಗೆ ಹಸುಗಳು ಎಂತ ಗಾಡಿ ಹೊಡಿಯೋದು ಅಂದರೆ ತುಂಬ ಕ್ರೇಜ್. ನಮ್ಮ ಅಜ್ಜಿಂಗೂ ತುಂಬ ಖುಷಿಯಾಗಿ ಇವ್ರಿಗೆ ಒಂದು 2 ಎತ್ತಿಗಳು ತಂದು ಕೊಟ್ಟಿದ್ರು. ಅದ ಹೊಡಿಯೋದೇ ಖುಷಿ, ನಾನೇ ಹೀರೋ ಅನ್ನೋ ಥರ. ಈಗ ಸೈಕಲ್ ಓಡಿಸಲ್ಲ, ಸೈಕಲ್ ಬೇಕು ಏನು ಓಡಿಸಲ್ಲ. ಈಗಲೂ ತೋಟದ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು? 1 ರೌಂಡ್ ಹೋಗ್ಬರ್ಬೇಕು ಅಂದ್ರೆ ನೀವು ಎಲ್ಲ ಕಲಿ ಹೋಗ್ಬೇಕು 4-5 ಕಿಲೋಮೀಟರ್. ಸೈಕಲ್ ಹೊಡಿತಾರೆ, ಆದ್ರೂ ತಗೊಂಡು ಹೋಗಿ ಅಂದ್ರೆ ತಗೊಂಡೋಗಿ. ಗಾಡಿ ಭಾರಿ ಹೀರೋ ಗಾಡಿಲಿ. ಎತ್ತಿ ಗಾಡಿಲಿ ಹಾಸನ ಹೊಡಿವೆ, ಬಡ್ಲಿಪೇಟೆ ಹೊಡಿವೆ, ಹೊಡಿವೆ. ಗಾಡಿ ಹೊರೆ ತಿಮ್ಕೆ ಹೊಡಿವೆ, ಸೌದೆ ಒಬ್ಬನೇ ತಿಮ್ಕೆ ಬರಿವೆ.
ಭಾರಿ ಗಾಡಿ ಅಂದ್ರೆ ಭಾರಿ ಹುಚ್ಚು. ತಗೊಬರಕ್ಕೆ ನನ್ನನ್ನ ಕರ್ಕೋದು ಅಜ್ಜ. ಅದು ಎತ್ತಿನ ಹಗ್ಗ ಹುರಿ ಹಿಡ್ಕೊಂತ ಹೋಗೋದು, ಒಂದ್ ಅಳತೆ ಒಂದ್ ಸೀರೆ ಗುಡ್ಡ ಉದ್ದ ಆತ ಅಂತ ಹಂಗೆಲ್ಲ ಮಾಡಿವು. ಅದ ಕತೆನೆ ಕತಿ ಹಾಸನ ಎತ್ತೊಡ್ಕೊಂಡು ನಡ್ಕೊ ಬರಿವೆ. ಹಾಸನದಿಂದ ಮತ್ತೆ 35-40 ಕಿಲೋಮೀಟರ್ ನಡಿಬೇಕು, ನಡ್ಕೊ ಬರಿನಿಲ್ಲ. ಮತ್ತೆ ಇಷ್ಟೊತ್ತಿಗೆ ಬಂದ್ಬಿಡುವೆ. 1 ಗಂಟೆ ಕರೆಕ್ಟಾಗಿ ಊಟ ಮಾಡ್ಕೊಂಡು ಹೊಂಟ್ರೆ ಕರೆಕ್ಟಾಗಿ 5 ಗಂಟೆಗೆ ಇಲ್ಲಿ ಬಂದ್ಬಿಡುವೆ. ಇವೆಲ್ಲ ಕಥೆಗಳು ನನಗೆ ಗೊತ್ತು, ಎಲ್ಲ ಕೇಳಿದ್ದಿನ ಇವೆಲ್ಲ ಕೇಳಿ ಅವ್ರು ಏನು ಹೇಳ್ತಾರೆ ಅವೆಲ್ಲ ನನ್ನ ತಲೆಯಲ್ಲೇ ಇಷ್ಟೊತ್ತಿನಲ್ಲಿ ಹಿಂಗೆ ಹೋಗೋರು ಹಿಂಗೆ ಬರೋರು ಇವೆಲ್ಲ ನಾನು ಯೋಚನೆ ಮಾಡಿ ನಾನು ಸ್ವಲ್ಪ ಹಿಂಗೆ ಮುಳುಗೋಗ್ಬಿಟ್ಟಿರೋದು. ಇಲ್ಲೆಲ್ಲ ಫಸ್ಟ್ ನಾವು ಜೋಳ ಬೆಳಿತಾ ಇದ್ದೀವಿ. ಆಮೇಲೆ ನೀವು ನಿನ್ನ ಅಜ್ಜಂದು ಫೀಲಿಂಗ್ಸ್ ಇವ್ರಿಗೂ ಅಜ್ಜನ ಮೇಲೂ ಸಿಕ್ಕಾಪಟ್ಟೆ ಫೀಲಿಂಗ್ಸು. ಇವು ಅಜ್ಜಂಗೆ ತೀರೋದ್ಮೇಲೂ ಲೆಟರ್ ಬರೆಯೋಳು ಅಲ್ವಾ? ಆ ಪುಸ್ತಕ ನನಗೆ ಸಿಗ್ತದೆ, ಆ್ಯಕ್ಚುಲಿ ನಾನು ನೋಡಿದೆ. ನನ್ನೊಂದು ಡೈರಿ ಇದೆ, ನಮ್ಮ ಅಜ್ಜ ತೀರೋಗಿ 1 ವರ್ಷಕ್ಕೆ ನಮ್ಮ ಅಜ್ಜಿ ತೀರೋಗಿರೋದು. ಆ ಡೈರಿಲಿ ಬರ್ದಿಟ್ಟಿದ್ದೆ, ನಾವು ಒಂದು ಒಳ್ಳೆ ಫಂಕ್ಷನ್ಸ್ ಆಗಲಿ ಅಥವಾ ಒಂದು ಬೇಜಾರಾಗಲಿ ಏನೇ ಆಗಲಿ, ನನಗೆ ಒಂದು ಸೈಕಲ್ ತಕ್ಕೊಟ್ರು ಅಷ್ಟೇ ಅಥವಾ ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆದ್ರೆ ಅಷ್ಟೇ, ಹಿಂಗಾಯ್ತು ಈ ಡೇಟಿಗೆ ಆಯಿತು ಅಜ್ಜ ನನಗೆ ಬನ್ನಿ ಶೋಪಲ್ಲಿ ಕೂತ್ಕೊಂಡು ಇಲ್ಲಿ ಅದೆಲ್ಲ ಬರೆದು ಒಂದು ಇಟ್ಟಿದ್ದೆ. ಕೆಲವು ಟೈಮಲ್ಲಿ ನಂಗೆ ತುಂಬ ಡೈರಿ ಬರೆಯೋ ಅಭ್ಯಾಸ, ಹಾಗಾಗಿ ಆಮೇಲೆ ನಾನು ನೋಡಿ ನನಗೆ ಶಾಕ್ ಆಗೋಯ್ತು. ಅವರು ಅಜ್ಜ ತೀರೋಗಿದ್ದಾರೆ, ಆದರೂ ಅಜ್ಜಂಗೆ ಪ್ರತಿದಿನ ಲೆಟ್ರ್ ಬರೆದಿರೋದು. ಒಂಥರ ವಿಭಿನ್ನವಾದ ಮನಸ್ಥಿತಿ ಪೂಜಾ ಕೆ ರಾಜ್ದು. ಒಂಥರ ತೋರಿಸ್ತೀನಿ, ಬೆಂಗಳೂರಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಡೈರಿ. ಆದರೆ ಸುಮ್ಮನೆ ಬರಿತಿದ್ದಲ್ಲ, ಸೀರಿಯಸ್ ಆಗಿ ಬರೆಯೋದವರು. ಅವ್ರ ತಲೆಯಲ್ಲಿ ಯಾರು ಇಲ್ಲ ಅನ್ಕೊಂಡ್ ಬರೀತಿರ್ಲಿಲ್ಲ. ಆ ನೆನಪುಗಳಲ್ಲಿ ಜೀವಂತವಾಗಿರೋದು ಪ್ರತಿಯೊಂದು. ನೆನಪುಗಳಲ್ಲೇ ಜೀವನ ಮಾಡೋದು. ಅಂದ್ರೆ ನಮ್ಮ ಶೋಪಲ್ಲಿ ತುಂಬಾ ಹೇಳ್ತಾರೆ, ಅಜ್ಜಿ ಹಂಗ್ ಬೈಯೋದು, ಅಜ್ಜಿ ಹಿಂಗ್ ಬೈಯೋದು, ಇಷ್ಟು ಕೆಲಸ ಮಾಡೋದು, ಅಜ್ಜಿಂಗ್ ಸಪೋರ್ಟಿವ್ ಆಗಿ ಅಜ್ಜಿ ನಿಂತಿತ್ತು, ನಮಗೆಲ್ಲ ಹಿಂಗ್ ಬೈಯೋರು. ನಾವ್ ಹೆಂಗಿ ಎಂತೆಂತ ಹಸುಗಳು ಸಾಕಿದೀವಿ, ಎತ್ಸುಗಳು ಸಾಕಿದೀವಿ. ನಮ್ ಶೋಪಂಗ್ ಅದೇ ಇಂಟ್ರೆಸ್ಟ್. ಹಾಗಾಗಿ ನಿಮ್ಮ ಅಜ್ಜಿಂಗೆ ಈಗ ಎಷ್ಟು ಜನ ಮಕ್ಕಳು? ನಮ್ಮ ಅಜ್ಜಿಂಗೆ 5 ಜನ ಮಕ್ಕಳು. ಅತ್ತೆರಿಬ್ರು, ದೊಡ್ಡಪ್ಪ ಒಬ್ರು, ಚಿಕ್ಕಪ್ಪ ಒಬ್ರು, ನಮ್ಮ ಪಪ್ಪ ಒಬ್ರು. ಈಗ ಡಿವೈಡ್ ಆದ್ರಲ್ಲ, ಅವರೆಲ್ಲ ಡಿವೈಡ್ ಆದಾಗ ನೀವು ಶಿವಪ್ಪ ಅವರೇ ನೀವು ಯಾವ ಥರ ಇಲ್ಲಿ ಇವ್ರ ಮನೆಗೆ ಬಂದ್ರಿ? ನೀವು ನಾವು ಪಪ್ಪನವೇ ನಾವು 16 ವರ್ಷ ಜೊತೆಲೆ ಕೆಲಸ ಮಾಡಿದ್ವಲ್ಲ, ಅವ್ರಿದ್ದಾಗ ಅಜ್ಜವ್ರು ಇದ್ದಾಗ ಜೊತೆಲಿ. ಹಂಗೆ ಇಲ್ಲ, ನಾನು ಕಾಂತಣ್ಣ ಕಡೆಲ್ಲೇ ಮಾಡ್ತೀನಿ. ಅವ್ರು ಒಲ್ಲವೇ ಎಲ್ಲಿತ್ತು ಅಲ್ಲಿ ಬಂದು ಈಗ ಇವರು ನಮ್ಮ ಮಾವನ ಕಡೆ ಕಂಫರ್ಟಬಲ್ ಆಗಿದ್ರು ಕೆಲಸ ಮಾಡೋದಕ್ಕೆ. ಹಂಗಾಗಿ ಈ ಮನೆ ನಾವು ಭಾಳಷ್ಟು ಬಾರಿ ಸ್ಟಾರ್ಗಳನ್ನ ಇವ್ರನ್ನ ಇಂಟರ್ವ್ಯೂ ಮಾಡ್ತೀವಿ, ಅವ್ರ ಜೀವನ ಅರ್ತ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ಹೀರೋಗಳೇ, ಒಂದೊಂದು ರೀತಿ ನೋಡೋಕೆ ಹೋದರೆ ಪ್ರತಿಯೊಬ್ಬರು ಹೀರೋನೇ. ನಮ್ಮ ಪಾಲಿಗೆ ಈ ಕಡೆ ಈ ಮನೇಲಿ ನೋಡಿದಾಗ ಶಿವಪ್ಪ ಒಂದು ಹೀರೋನೇ. ಅದೇ ಒಂದೊಬ್ಬ ಚಿತ್ರ ನಟ ನಾಯಕ ಆಗಿರ್ಬೋದು, ಅವ್ನು ಹೀರೋ ಅಂತ ಕರಿತೀವಿ. ಅವರು ಆ್ಯಕ್ಟರ್ ಆಗಿರ್ತಾರೆ, ಹೀರೋ ಅನ್ನೋದಕ್ಕಿಂತ ಆ ಹೀರೋ ರೀತಿ ಆ್ಯಕ್ಟ್ ಮಾಡಿರ್ತಾರೆ. ಬಟ್ ಪ್ರತಿಯೊಂದು ಜೀವನದಲ್ಲಿ ಒಬ್ಬ ತಂದೆ ಅವ್ರ ಸಂಸಾರನ ಸಾಕೋಕ್ಕೆ ಬಹಳಷ್ಟು ತ್ಯಾಗ ಮಾಡಿರ್ತಾನೆ, ಅವನು ಹೀರೋ ಆಗ್ತಾನೆ. ಯಾಕಂದರೆ ಜೀವನ ಪರ್ಯಂತ ಆಸೆಗಳನ್ನ ಕಟ್ಟಿಟ್ಟು ಅವ್ನು ಭಾಳಷ್ಟು ಗಂಡಸರಿಗೆ ನಾನು ನೋಡಿದಾಗ, ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಜನ ಗಂಡಸರುಗಳು ಏನೇನೋ ಆಸೆ ಇರುತ್ತೆ ಅವ್ರ ಜೀವನದಲ್ಲಿ, ಏನೇನೋ ಮಾಡಬೇಕು ಅಂತ. ಮದುವೆ ಆದಮೇಲೆ ಅವ್ರ ಫ್ಯಾಮಿಲಿ ಸಾಕೋಕ್ಕೋಸ್ಕರ ಡೆಡಿಕೇಟಿವ್ ಆಗಿ ಅವ್ರ ಜೀವನನೇ ತ್ಯಾಗ ಮಾಡ್ತಾರೆ. ಅದರಲ್ಲಿ ಶಿವಪ್ಪ ಅವರು ಕೂಡ ಒಬ್ಬರು. ಅದೇ ರೀತಿ ಇವರು ಕೂಡ ಹೀರೋಗಳಲ್ಲಿ ನಾನು ಹೇಳಬೇಕು ಅಂದರೆ ಹೀರೋ ಅಂದರೆ ಇವರು ಹೀರೋ. ಹಾಗೆ ಬಹಳಷ್ಟು ಜನ ಎಲ್ಲರ ಮನೇಲೂ ಆ ಹೀರೋಗಳಿದ್ದಾರೆ. ನಾವು ಕರೆಕ್ಟಾಗಿ ಮನಸ್ಥಿತಿಲಿ ಅರ್ಥ ಮಾಡ್ಕೊಂಡ್ರೆ ನಿಜವಾದ ಹೀರೋಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅದರಲ್ಲಿ ನಮಗೆ ಅದ್ಭುತವಾದಂಥ ಮನಸ್ಥಿತಿ, ಬ್ಯೂಟಿಫುಲ್ ಮೈಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಶಿವಪ್ಪ ಅವ್ರು ಈ ಮನೆಗೆ ಸಿಕ್ಕಿದ್ದು. ಅಷ್ಟೇ ಅಲ್ಲದೆ ನಮ್ಮ ಮಾವೊಂದು ಒಡನಾಟ ಇದೆಯಲ್ಲ ಇವ್ರ ಜೊತೆ, ಒಂದು ಒಬ್ಬ ಮನೆಗೆ ಒಬ್ಬರು ಒಳ್ಳೆ ವ್ಯಕ್ತಿ ಸಿಗ್ತಾರೆ ಅಂದರೆ ಈ ಥರ ಅವ್ರಿಗೆ ಅದನ್ನು ಒಳ್ಳೆ ರೀತಿ ಅವ್ರ ಜೊತೆ ಹೊಂದ್ಕೊಂಡು ಹೋಗೋರು ಒಬ್ಬರು ಬೇಕು. ಅದರಲ್ಲಿ ನಮ್ಮ ಮಾವ ಅವರು ಕೂಡ ಅಷ್ಟೇ, ಇವರು ಕೂಡ ಅಷ್ಟೇ, ಇಬ್ಬರದು ಒಡನಾಟದಿಂದ ಆ ಥರ ಮಾಲೀಕರು ಸಿಕ್ಕಿದ್ದಾರೆ. ಅವರು ಕೂಡ ಇವ್ರಿಗೆ ಎಲ್ಲ ರೀತಿಯೂ ಸಪೋರ್ಟ್ ಕೊಡ್ಕೊಂಡು ಅವ್ರ ಜೊತೆ ಇವರು ಕೂಡ ಕಂಫರ್ಟಬಲ್ ಆಗಿ, ಅವ್ರಿಗೆ ಇವ್ರು ಕಂಫರ್ಟಬಲ್ ಆಗಿ, ಇವ್ರಿಗೆ ಅವ್ರು ಕಂಫರ್ಟಬಲ್ ಆಗಿ ಇಲ್ಲಿವರೆಗೆ ಇವ್ರ ಜರ್ನಿ ಈ ಥರ ನಡ್ಕೊಂಡು ಬಂದಿದೆ. ನಮಗೆ ತುಂಬ ಖುಷಿ ಆಯಿತು ಶಿವಪ್ಪ ಅವ್ರನ್ನ ವಿಡಿಯೋ ಮಾಡಿ ಅಂತ ಕೇಳಿದ್ಕೆ ಭಾಳಷ್ಟು ಜನ. ಈ ವಿಡಿಯೋ ತುಂಬ ಹೇಳೋದಿದೆ, ಸಡನ್ನಾಗಿ ನೆನಪು ಬರೋಲ್ಲ. ಆಮೇಲೆ ಇವ್ರಿಗೆ ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರೆ ನನಗೆ ಭಾಳ ಕಡಿಮೆ, ಮದುವೆ ಆದಮೇಲೆ ಅಷ್ಟೇ ನಾವು ಇವ್ರು ನೋಡ್ತಿರೋದು. ನಾನು ಕ್ವಶನ್ ಕೇಳ್ಬೋದಾಗಿತ್ತು. ಇನ್ನೊಂದೇನು ಏನು ಗೊತ್ತಾ, ಅರ್ಧಂಬರ್ಧ ತಿಳ್ಕೊಂಡಿರೋರ ಬಗ್ಗೆ ಜಾಸ್ತಿ ಹೇಳ್ಬೋದು, ಬಟ್ ನಾವು ಒಂದು ವಿಷಯದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾಗ ಅದ್ರ ಬಗ್ಗೆ ಹೇಳೋದೇ ತುಂಬಾ ಕಷ್ಟ. ಯಾವ್ದು ಹೇಳೋದು ಯಾವ್ದು ಬಿಡೋದು ಅನ್ಸುತ್ತೆ. ಹಾಗೆ ನಂಗೆ ನಮ್ಮ ಶಿವಪ್ಪನ ಬಗ್ಗೆ ಪ್ರತಿಯೊಂದು ಗೊತ್ತು, ಎಲ್ಲಾ ಗೊತ್ತು, ಅವ್ರು ಹೇಗೆ ಏನು ಅಂತ ಫುಲ್ ನೆನಪುಗಳಿದೆ. ಯಾಕಂದ್ರೆ ಒಬ್ರ ಜೊತೆ ನಾವು ಯಾರ ಜೊತೆ ಇರ್ತೀವಿ ಅವ್ರ ಬುದ್ಧಿನ ನಮಗೆ ಜಾಸ್ತಿ ಬರೋದಂತೆ. ಹಾಗಾಗಿ ನಾನು ಮೊದ್ಲಿಂದಾನು ಇವ್ರಗಳ ಜೊತೆ ಇದ್ದು ನಾನು ಹಳ್ಳಿಲೇ ಜಾಸ್ತಿ ಇದ್ದು. ಪೂಜಾ ಕೆ ರಾಜ್ ಏನಾದ್ರು ಲೈಕ್ ಮಾಡ್ತಾ ಇದೀರಾ ಅಂತಂದ್ರೆ ಅವ್ರ ಇನ್ಫ್ಲೂಯೆನ್ಸ್, ಶಿವಪ್ಪ ಅವ್ರ ಇನ್ಫ್ಲೂಯೆನ್ಸ್ ಇಂದ ಕೆಲವು ಗುಣಗಳು ಬಂದಿರೋದ್ರಿಂದ ಅದನ್ನ ಲೈಕ್ ಮಾಡ್ತಾ ಇರ್ತೀರಾ. ಭಾವನೆಗಳು ತುಂಬಾ ಇರೋದು, ಹಾಗಾಗಿ ಇವ್ರುಗಳು ಸ್ವಲ್ಪ ಮಾತಾಡಿ ಇವ್ರ ಜೊತೆ ಇದ್ದು ನಂಗೆ ಹಳೆ ಕಾಲದ ಸ್ಟೋರಿ ಕೇಳೋದು, ಗೊತ್ತಿರೋ ವಿಷಯ, ನಮ್ಮ ಫ್ಯಾಮಿಲಿ ವಿಷಯ, ಸ್ಟೋರಿ ಕೇಳೋದು ಅವೆಲ್ಲ ತುಂಬಾ ಇಷ್ಟ ನನಗೆ. ಹಾಗಾಗಿ ಇವರು ಇರೋದ್ನೇ ಎಲ್ಲ ಹೇಳೋದು, ಹಳೇದು ಅವ್ರ ಕಾಲದಲ್ಲಿ ಹೆಂಗ್. ಇನ್ನೊಂದಂದ್ರೆ ಅವ್ರಿಗೆ ಹೇಳೋ ಇಂಟ್ರೆಸ್ಟ್ ತುಂಬಾ ಇದೆ, ನನಗೂ ಕೇಳೋ ಇಂಟ್ರೆಸ್ಟ್ ತುಂಬಾ ಇದೆ. ಹಂಗಾಗಿ ನಮ್ಮಿಬ್ರಿಗೆ ಮ್ಯಾಚ್. ಮತ್ತೆ ಇವರು ಅಷ್ಟೇ
ಇವ್ರಿಷ್ಟು ಫಿಟ್ ಆಗಿದ್ದಾರೆ ಅಂದ್ರೂ ಎದ್ವಾ ತದ್ವಾ ಏನ್ ಬೇಕಂತ ತಿನ್ನಲ್ಲ, ಊಟದಲ್ಲೂ ಲಿಮಿಟ್. ಚಪಾತಿ ಮುಟ್ಟಲ್ಲ, ಹೀಟ್ ಅಂತ ಹೇಳಿ. ಮುದ್ದೆ ಕುಡಿಬೇಕಾದ್ರೆ 2-3 ತಿಂತಾರೆ. ಬೆಳಗ್ಗೆನೆ ನಾವ್ ಎಂತ ಅಡ್ಗೆ ಮಾಡ್ಕೊಡಿಬೇಕಾದ್ರೆ ನೀವು ಬೆಳಗ್ಗೆನೆ ಒಂತ ರುಚಿಕರ ಊಟ ಕುಡಿ ಅಷ್ಟು ಇಷ್ಟಪಡಲ್ಲ. ಅದೇ ಬೆಳಗ್ಗೆನೆ ನೀವು ಹೇಳ್ತಾರೆ ಶಿವಪ್ಪ ಇದೇನೋ ಪಾಪ ನಾವು ಬೆಳಗ್ಗೆ ಮುದ್ದೆ ಎಲ್ಲ ಕಲಸ್ಕ ತಿಂತಿದ್ದು, ಆ ಉಪ್ಪು ಖಾರ ಎಲ್ಲ ಹಾಕಿ ಏನ್ ಚೆನ್ನಾಗಿರೋದಂತ. ನೀವ್ ಏನೇ ಕೊಟ್ರು ಅವ್ರ ಹಂಗೆ ಅನ್ನೋದಕ್ಕೆ ಎದ್ವಾ ತದ್ವಾ ತಿನ್ನಲ್ಲ, ಮುದ್ದೆ ಇಷ್ಟ, ಚಪಾತಿ ಎಲ್ಲ ಇಷ್ಟ ಇಲ್ಲ, ಹೀಟ್ ಅಂತ ಚಿಕನ್ ತಿನ್ನಲ್ಲ. ಹಾಗಾಗಿ ಫುಡ್ ಅಲ್ಲೂ ಅಷ್ಟೇ ತುಂಬಾ ಮೇಂಟೈನ್ ಮಾಡ್ಕೊಂಡು ಬಾಡಿ ಹೆಲ್ದಿ ಆಗಿದ್ದಾರೆ. ಯಾವುದೇ ರೀತಿ ಆಗಿದ್ದಾರೆ. ಸಾರಿ, ಯಾವುದೇ ರೀತಿ ಕಾಯಿಲೆ ಪಾಯಿಲೆ ಏನೂ ಇಲ್ಲ ಶಿವಪುರೇ ಅಲ್ವಾ? ಅಷ್ಟೇ ಇಷ್ಟೇ ಡ್ರಿಂಕ್ಸ್ ಮಾಡಲ್ಲ ಅಂತಲ್ಲ, ಇಷ್ಟೇ. ಅದು ತಲೆ ಹೊಡಿಯುತ್ತೆ ಅಂತ ಜಾಸ್ತಿ ಕುಡಿಯಲ್ಲ. ಕೆಲ್ಸನೇ ಜಾಸ್ತಿ ಮಾಡೋದಂದ್ರೆ ಕೆಲ್ಸ. ಅದು ಬಿಟ್ರೆ ಇನ್ ಬಂಗಾರದ ಮನುಷ್ಯ ಸೇರಲ್ಲ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ಯಾವ್ತರ ಬಂಗಾರದ ಮನುಷ್ಯ ಇರ್ತಾರೋ ಅದೇ ರೀತಿ ಇವರು ಒಂದು ಬಂಗಾರದ ಹಾಡು ಹೇಳ್ತಾರೆ ಗೊತ್ತಾ? ಒಂದು ಹಾಡು ಹೇಳಿ ಶಿವಪುರ ಯಾವ್ದಾರ ಒಂದು ಲೈನ್ ಹಾಡು ನಾಟಕದ ಹೇಳ್ತಾ ಇರ್ತಾರೆ ಒಂದೊಂದು ಸ್ಟೋರಿ. ಒಂದು ಲೈನ್ ಹೇಳಿ ಯಾವ್ದಾರು ಮಾಡ್ತಾರೆ ನಮ್ಮ ಶೋಭನ್ ಅಷ್ಟು ಇಷ್ಟ. ಹೌದಾ? ಸ್ವಲ್ಪ ಸರಿ ಆಯ್ತು. ಈಗ ಶಿವಪ್ಪ ಅವ್ರ ಬಗ್ಗೆ ಒಂದು ವಿಡಿಯೋ ಅಂತ ಕೇಳಿದ್ಕೆ ಈ ವಿಡಿಯೋ ಮಾಡಿದೀವಿ. ಪುಟಾಣಿ ವಿಡಿಯೋ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮು ಇನ್ನೊಂದ್ಸರಿ ಮಾತಾಡ್ತಾ ಬಹಳಷ್ಟು ವಿಚಾರಗಳು ನೆನಪಿಗೆ ಬಂದಾಗ ಅವ್ರು ಹೇಳ್ತಾ ಇರ್ತಾರೆ ಅವ್ರ ವಿಡಿಯೋದಲ್ಲಿ. ಅವ್ರ ಬಗ್ಗೆ ಇನ್ನೊಂದಂದ್ರೆ ನಾವು ವಿಡಿಯೋ ಮಾಡ್ತೀವಿ ಅಂತ ನಾವು ವಿಡಿಯೋ ಕೂತ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ನಾವು ಮಾಮೂಲಿ ಹೇಗೆ ಮಾತಾಡ್ತಿರ್ತೀವಿ ಇವಾಗ ನಮ್ಮ ಶೋಪ್ ಅವಾಗ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ. ಅವಾಗ ನಾನು ಬೇಡ ಅಂದ್ರೆ ಅವ್ರು ಹೇಳ್ತಾರೆ ಹೆಂಗೆ ಗೊತ್ತಾ ಪಾಪು ಅಂತ ಸ್ಟೋರಿ ಕೇಳಕ್ಕೆ ಚಂದ ಅಂತ. ಓಕೆ, ಇಲ್ಲಿಗೆ ನಮ್ಮ ಸದ್ಯಕ್ಕೆ ಸಿಂಪಲ್ ಆಗಿ ನಮ್ಮ ಶೋಪನ್ ಜೊತೆ ಮಾತುಕತೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಶಿವಪ್ಪ ಹೋದ್ರು, ಆದರೆ ಕೆಲವೊಂದನ್ನು ನಾವು ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ. ಕೈ ಬಾಯಿ ಆಗಲಷ್ಟು ನೀಟಾಗಿದೆ, ಮತ್ತು ಅತಿ ಆಸೆ ಪಡಲ್ಲ. ಅದು ನಮ್ಮ ಮನೇಲಿ ಎಷ್ಟೇ ನಮ್ಮಲ್ಲಿ ಅವರಿಗೆ ಬೇಕಾದ್ರೂ ನಮ್ಮನೇಲಿ ಇದ್ರೂ ಬೇಕು ಅಂತ ಬಾಯಿ ಬಿಟ್ಕೊಳ್ಳಲ್ಲ. ತುಂಬ ಸ್ವಾಭಿಮಾನದ ಮನುಷ್ಯ. ಮತ್ತು ನಮ್ಮ ಮನೆ ಕೆಲಸನೂ ಅಷ್ಟೇ, ಇದು ಇವ್ರ ಮನೆ ಕೆಲಸ, ನಾನು ಕೆಲಸಕ್ಕಾಗಿ ಇವ್ರ ಮನೇಲಿ ಇದ್ದೀನಿ, ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿಲ್ಲ. ಒಟ್ಟಿನಲ್ಲಿ ನಮ್ಮನೆ ಕೆಲಸ ಮಾಡಬೇಕು, ಅದೇ ಕೆಲಸ. ಅವರು ನಾನು ಮಾಡೋ ಅದೇ ನಿಯತ್ತು, ಸಾರಿ ಅದೇ ನಾನು ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಅವರು. ಮನೆ ಕೆಲಸನೂ ಅಷ್ಟೇ. ಈಗ ನೋಡಿ ಅವರಿಗೆ ಈಗ ಹಸು ಟೈಮ್ ಆಯಿತು, ಹಸು ಕರ್ಕೊಂಬರ್ಬೇಕು. ಇವತ್ತು ಹಬ್ಬ ಇತ್ತಲ್ಲ, ಕುರಿ ಕಾಲಿದ್ದ ಒಂದು 4 ಕ್ಲೀನ್ ಮಾಡಬೇಕು, ಹಾಳಾಗ್ತವೆ ಎಲ್ಲ. ನಮ್ಮನೆ ಕೆಲಸ ಅನ್ನಂಗೆ ಮಾಡೋದು. ನಮಗೂ ಅವ್ರಿಗೂ, ನಮ್ಮ ಪಪ್ಪಂಗೂ ಅವ್ರಿಗೂ ಬೇರೆ ವ್ಯತ್ಯಾಸನೇ ಎಲ್ಲ. ನಮ್ಮ ಕೆಲಸ ಅಂತ ಮಾಡ್ತಾ ಹೋಗ್ತಾರೆ. ಅವ್ರ ಮುಂದೆ ಅವೆಲ್ಲ ಹೇಳೋಕ್ಕಾಗಲ್ಲ. ಸ್ವಲ್ಪ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ತುಂಬ ಮಾತಾಡ್ತಾ ಹೋದಾಗೆ. ಹಾಗಾಗಿ ಹಂಗಂಗೆ ತಪ್ಪಕ್ಕೆ ಮಾತಾಡ್ಬಿಡ್ತೀನಿ. ಮತ್ತು ಅವರಿಗೆ ಅವ್ರ ಮನ್ಸಿಗೆ ಬೇಜಾರಾದ್ರೂ ಹತ್ರನೂ ಅವ್ರು ಹೋಗಲ್ಲ, ಇನ್ನೊಬ್ರು ಮನ್ಸಿಗೆ ಅವ್ರು ಬೇಜಾರು ಮಾಡಲ್ಲ. 50 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ನಾನು ಊರಲ್ಲಿದ್ದರೂ ಅಷ್ಟೇ ನೆನೆಸ್ಕೊತಾ ಇರ್ತೀನಿ, ನಾನು ಫೋನ್ ಮಾಡ್ತಾ ಇರ್ತೀನಿ. ಅವರು ಅಷ್ಟೇ ಪಾಪ ಫೋನೇ ಮಾಡಲಿಲ್ವಲ್ಲ ಇಷ್ಟು ದಿನ ಆಯಿತು ಅಂತೆಲ್ಲ ಕೇಳ್ತಿರ್ತಾರೆ. ನೀವೆಲ್ಲ ಕೇಳಿದ್ದಕ್ಕೆ ಆ್ಯಕ್ಚುಲಿ ನಮ್ಮ ಶಿವಪ್ಪನ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ವಿ. ನಾನು ಶಿವಪ್ಪ ಫ್ರೀಯಾಗಿ ಕೂತ್ಕೊಂಡು ಮಾತಾಡುವಾಗ ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಅವ್ರಿಗೆ ನನ್ನ ಜೊತೆ ಮಾತಾಡ್ಕೊಳ್ಳೋದು ಇವೆಲ್ಲ ಶೇರ್ ಮಾಡೋದು ನನಗೆ ತುಂಬ ಇಷ್ಟ. ಅವತ್ತು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅವ್ರ ಮಾತು ಕೇಳೋಕ್ಕೆ. ಅವೆಲ್ಲ ಅನುಭವದ ಮಾತುಗಳು, ಅಷ್ಟು ಅನುಭವದ ಮಾತುಗಳು. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.